ಸರಿ ಹೋಗ್ತೀರೇನು ಪಾಪ, ಹುಷಾರಾಗಿ ಹೋಗ್ರಾ. ಸರಿ ಆಯ್ತು ಹೇಳಮ್ಮ. ನಾನು ಇವತ್ತು ಹೋಗ್ಬಿಟ್ಟು ನಾಳೆಯಿಂದ ಡ್ಯೂಟಿಗೆ ಹೋಗ್ಬಿಡ್ತೀನಿ. ಸೋಮವಾರ ಅಲ್ಲ, ನಾಳೆಯಿಂದ ಡ್ಯೂಟಿಗೆ ಹೋಗ್ಬಿಡ್ತೀನಿ. ಪಾಪ ನೀನು ಸೀದಾ ಬೆಂಗಳೂರಿಗೆ ಹೋಗ್ತೀಯಾ? ಇಲ್ಲ ಅಮ್ಮ, ಫಸ್ಟ್ ಟೈಮ್ ನಾನು ಕಾರ್ ತೊಗೊಂಡಿದ್ದೀನಲ್ಲ. ನಾಳೆ ಬೇರೆ ಸೋಮವಾರ, ಹಿಂಗೂ ಧರ್ಮಸ್ಥಳಕ್ಕೆ ಬೇರೆ ಹೋಗಬೇಕು. ನನ್ನ ಹುಡುಗರೆಲ್ಲ ಬರ್ತಾ ಇದ್ದಾವೆ, ಒಂದು 3-4 ಹುಡುಗರು ಬೇರೆ ಬರ್ತಾ ಇದ್ದಾವೆ. ನಾವೆಲ್ಲ ಹುಡುಗರೆಲ್ಲನ ಟ್ರಿಪ್ ಹೋಗಿ ಬರ್ತೀವಿ. ಹಂಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಂಗೆ ಆಗುತ್ತೆ. ನಾಳೆ ಸೋಮವಾರ ಅಲ್ಲ, ಅದಕ್ಕೆ ನಾಳೆ ಒಂದಿನ ಹೋಗ್ಬಿಟ್ಟು ಅಲ್ಲೆಲ್ಲ ಟ್ರಿಪ್ ಹೋಗಿ ಎಲ್ಲ ಫಾಲ್ಸ್ಗಳೆಲ್ಲ ನೋಡಿಕೊಂಡು, ಈ ಥರ ಮಳೆ ಬರಬೇಕಾದ್ರೆ ಫಾಲ್ಸ್ಗಳೆಲ್ಲ ಚೆನ್ನಾಗಿರ್ತವೆ ಅಲ್ಲಿ. ಫಾಲ್ಸ್ಗಳೆಲ್ಲ ನೋಡಿಕೊಂಡು ಅದಕ್ಕೆ ನಾವು ಹಂಗೇನೆ ನಾನು ನಾಳೆ ಹೋಗಲ್ಲ, ನಾಡಿದ್ದು ಬುಧವಾರ ಹೋಗ್ತೀವಿ. ಸೋಮವಾರ ಮಂಗಳವಾರ 2 ದಿವಸ ನೋಡ್ಕೊಬಿಟ್ಟು ಎಲ್ಲ ಒಂದು 3-4 ಹುಡುಗರು ಬರ್ತಾವೆ ನನ್ನ ಫ್ರೆಂಡ್ಸು. ಹಿಂಗೆ ನೋಡ್ಕೊಂಡು ಹಂಗೆ ಹೋಗ್ಬಿಡ್ತೀನಿ ಕಣಮ್ಮ. ಸರಿಯಪ್ಪ, ಆಯಿತು. ಹುಷಾರು ಪಾಪ, ಜಲ್ದಿ ಹೋಗು. ಸುಮ್ಮನೆ ಹುಡುಗರ ಜೊತೆಗೆ ಅಲ್ಲೂ ಇಲ್ಲೂ ನೋಡು ಹೋಗೋದು ಅದೆಲ್ಲ ಮಾಡಬೇಡ. ಸುಮ್ಮನೆ ಜಲ್ದಿ ಹೋಗ. ನೀನು ನಾಳೆಗೆ ಹಂಗಾರೆ ಡ್ಯೂಟಿಗೆ ಹೋಗ್ತೀಯನಪ್ಪ ನೀನು? ನಾಳೆಯಿಂದ ಡ್ಯೂಟಿಗೆ ಹೋಗ್ಬಿಡ್ತೀನಮ್ಮ ನಾನು. ಹೋಗ್ತೀರೇನ? ಹುಷಾರಾಗಿ ಹೋಗ್ರ. ಅದ್ಯಾಕೆ ಅಂತ ಕೇಳ್ತಿ? ಹೋಗ್ತೀರೇನ? ಹುಷಾರಾಗಿ ಹೋಗ್ರು ಅಂತ. ಹೋಗಿ ಬರ್ರಪ್ಪ, ಹುಷಾರಾಗಿ ಹೋಗ್ರಿ ಅನ್ಬೇಕು. ಹೋಗ್ತೀರೇನ ಹಂಗೆ ಕೇಳೋದು? ಹೇಳು. ಮಾತಾಡೋದು ರೀತಿನೇ ಗೊತ್ತಿಲ್ಲ ನಿನಗಂತೂ. ಬಿಡಮ್ಮ, ಹೋಗ್ಲಿ ಅವಪ್ಪ. ಹೆಂಗೇನೆ ನಾನು ಬುಧವಾರದಿಂದ ನಾನು ಡ್ಯೂಟಿ ಮಾಡ್ತೀನಿ. ನಾನು ಇವಾಗ ಹೋಗ್ಬಿಡ್ತೀನಿ. ಇವಾಗ ಹೋಗಿ ಹಂಗೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಇವಾಗ ಹೋಗ್ಬಿಟ್ರೆ ಬೆಳಗ್ಗೆನೇ ಹೋಗ್ತೀವಿ ದೇವಸ್ಥಾನಕ್ಕೆ. ಸೋಮವಾರ ದರ್ಶನ ಮಾಡ್ಕೊಂಡು, ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ಮಂಗಳವಾರ ಮಂಗಳವಾರ ಹೋಗ್ಬಿಡ್ತೀವಿ. ಮಂಗಳವಾರ ಹೋಗಲ್ಲ, ಆಟಾಗಿ ರೂಮಲ್ಲಿದ್ದು ಬುಧವಾರದಿಂದ ಹೋಗ್ಬಿಡ್ತೀನಮ್ಮ ನಾನು. ಬುಧವಾರದಿಂದ ಡ್ಯೂಟಿಗೆ ಜಾಯಿನ್ ಆಗ್ತೀನಿ. ಸರಿ ಆಯಿತು ಪಾಪ. ನೀವು ತಿಂಗಳನ ಸರಿಯಾಗಿ ದುಡ್ಡು ಕಳಿಸ್ತಾ ಇರಬೇಕು. ನಿಮ್ಮದೇ ಪಾಪ ಸಾಲ ಮಾಡಿ ಕೊಡಿಸಿರೋದು. ಹುಷಾರಾಗೆ ಹೋಗಿ ಚೆನ್ನಾಗಿ ದುಡ್ದು ತೀರಿಸಿ ಎಲ್ಲನ ಚೆನ್ನಾಗೆ ನೀವು ದುಡಿಬೇಕು. ಸರಿ, ಹೆಂಗ ನಿಮ್ಮನ್ನೇ ನಂಬಿಕೆ ನಾನು. ಹುಷಾರಾಗಿ ಹೋಗ್ರಪ್ಪ. ಸರಿ, ನೀನು ಗಾಡಿಯಾಗಿ ಹೋಗ್ತೀಯ ಪಾಪ. ಹೋದ್ಮೇಲೆ ಫೋನ್ ಮಾಡ. ಇಲ್ಲೇ ಮರದಡೆಗೆ ಐತೆ ಗಾಡಿ, ಹೋಗ್ತೀನಿ. ಸರಿ, ಬರಲೆ, ಹೋಗಿ ಬರ್ತೀವಿ. ಸರಿಯಪ್ಪ, ಆಯಿತು. ಹುಷಾರಾಗಿ ಹೋಗ್ರಿ, ಹುಷಾರಾಗಿ. ಒಟ್ಟು ರೋಡ್ಗಳಾಗೆ ಇವಾಗ ಹೋಗ್ರಿ. ಸರಿ ಆಯ್ತು ಕಣಮ್ಮ, ಹೋಗ್ಬೇಕು. ಇವಾಗ ಹೋಗಕ್ಕೆ ಹೇಳೋ ಹುಡುಗರಿಗೆ. ಹೋಗ್ತಾರೆ ಸುಮ್ಮನಿರು. ಅವ್ರೇನಿಲ್ಲ, ಗಾಡಿ ಎಲ್ಲ ಚೆನ್ನಾಗಿ ಓಡಿಸ್ತಾರೆ, ಹುಷಾರಾಗಿ ಹೋಗ್ತಾರೆ. ಒಂದೂರ ಹೋಗೋದಲ್ಲ ಅದಕ್ಕೆ. ದೂರ ಆದರೂ ಹೋಗ್ತಾರೆ. ಇಲ್ಲಿಂದನ ಎಲ್ಲಿಗನ ಕಳ್ಸು, ನಮ್ಮ ಹುಡುಗರೇನು ಚೆನ್ನಾಗಿ ಗಾಡಿ ಹೊಡಿತಾವೆ. ಹೋಗ್ತವೆ. ಎಲ್ಲಿಗನ ಹೋಗ್ಲೇಳು, ಎಲ್ಲಿಗನ ಆಗ್ಲೇಳು ಹೋಗ್ಬಿಡ್ತಾವ. ಅವ್ರೇನು ಇನ್ನೇನು ತಲೆ ಕೆಡಿಸ್ಬೇಡ, ಸುಮ್ಮನಿರು. ಅವ್ರಿಗೆಲ್ಲ ಡ್ರೈವಿಂಗ್ ಚೆನ್ನಾಗಿ ಬರುತ್ತೆ, ಹೋಗ್ತಾರೆ ಅವರೆಲ್ಲ. ಹೋದ್ರೇನ ಇಬ್ಬರು ಮಕ್ಕಳು ಸಿಂಬಳಿಗಣೆ, ಇಬ್ಬರು ಮಕ್ಕಳು ಹೋದ್ರೇನು? ಹೋದ್ರು ಕಣೆ, ಇಬ್ಬರಣ್ಣನ ಭಾಗ್ಯಮ್ಮ ಇವಾಗೆ ನಾವು ಹೋದ್ರು. ಅವನು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ನಾಳೆ ಹೋಗ್ತಾನೆ. ಸೋಮವಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ಡ್ಯೂಟಿಗೆ ಹೋಗ್ತಾನೆ. ಇವನಿಲ್ಲ, ಇವತ್ತು ಸಾಯಂಕಾಲನೇ ಹೋಗ್ಬಿಟ್ಟು ನಾಳೆಯಿಂದ ಡ್ಯೂಟಿಗೆ ಹೋಗ್ತಾನೆ. ದೊಡ್ಡವನು ಒಳ್ಳೆ ಕಂಪ್ನಿ ಅಲ್ಲ, ದೊಡ್ಡ ಕಂಪ್ನಿ. ಅದಕ್ಕೆ ಇವತ್ತು ಸಾಯಂಕಾಲನೇ ಹೋಗ್ತಾನೆ. ಇಬ್ಬರು ಹೋಗ್ಬಿಟ್ರಮ್ಮ ದುಡಿಯೋಕ್ಕೆ. ಹಂಗೆ ಬಿಡತ್ತೆ, ಇಬ್ಬರು ಮಕ್ಳು ದುಡಿತಾರೆ. ಈ ಪಟೇ ನಿನ್ಗೇನೇನು ಬಾಯಿ ಇಲ್ಲ ಕಾಣ್ತಾಯಿ. ಹೆಂಗೆ ಇಬ್ಬರು ಮಕ್ಳು ಹೋಗ್ಬಿಟ್ರು, ದುಡಿತಾರೆ ಎಲ್ಲ ಸೆನಾಕಿ. ಬಾ, ಹೆಂಗಾಗ್ತ ಸೆನಾಕಿ. ಇನ್ನೇನು ಹೊಲದ್ದು ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಿಡಿ. ಇನ್ನೇನು ಮಾಡೋಕ್ಕಾವತ್ತು ಹೋದ್ರು ಹೋಗುತ್ತೆ ಆಟ. ಇನ್ನೇನತ್ತೆ ಪಟೇನ, ನಿನ್ಗೇನು ಇಬ್ಬರು ಗಂಡ ಏನು ಆರಾಮಾಗಿ ಮಾಡ್ಕೊಂಡು ಉಂಡು ಇಬ್ಬರಾಳು ಇರ್ತೀರ. ಎಂಥ ಸೆನಕ್ಕೆ ಒಂದಿಟ್ಟು ಮಾಡ್ಕೊಂಡು ಉಂಡ್ಕೊಂಡು ಆರಾಮಾಗಿ ಇದ್ರಾತ್ ನಮ್ಮಂಗೆ. ನಾನು ನನ್ನ ಗಂಡ ಹಂಗೆ ಮತ್ತಿ. ನಾನು ನನ್ನ ಗಂಡ ಹಿಂಗೆ ಮತ್ತೆ ಇರೋದು ನಾವು. ನೋಡಿ, ಇವಾಗ ನಾವೇನು ತಲೆನೇ ಕೆಡ್ಸ್ಕೊಂಬಲ್ಲ. ಸಾಕು, ನನ್ನ ಮಗ ಒಬ್ಬ ದುಡಿತಾನೆ, ನಾವೇನು ತಲೆನೇ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ನಿಮ್ಮ ಮನೆಗೆ ದೊಡ್ಡನ ಚೆನ್ನಾಗಿ ದುಡಿತಾನಮ್ಮ. ಅವನು 50,000 ಸಂಬಳ ದುಡಿತಾನೆ. ಅದಕ್ಕೆ ನೀವು ಏನು ತಲೆ ಕೆಡಿಸ್ಕೊಂಬಲ್ಲ. ಸಣ್ಣ ನೀನೇನು ಕೊಡಲ್ವೇನು ಅಲ್ವೇ? ಈ ಸಣ್ಣಂದೇನೆ ಆತು ಇಲ್ಲ. ನಮ್ಮ ಹುಡುಗಿ ಇನ್ನೊಂದಿಟ್ಟು ನೋಡ್ಕೊಂಡ್ರೆ ನಮ್ಮ ಹುಡುಗಿಗೆ ಒಂದಿಟ್ಟು ಅದು ಇದು ಕಳಿಸ್ತೀವಿ ಅಷ್ಟೇ. ನಿನ್ನೆ ಆತು, ನಾವೇನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಮ್ಮ ಹುಡುಗಿ ಒಂದಿಟ್ಟು ಅಲ್ಲಿ ಅವನು ಒಂದಿಟ್ಟು ಅವನದು ಒಂದಿಟ್ಟು ಆಡ್ಸು, ನನ್ನ ಅಳಿಯಂದು. ಅದಕ್ಕೆ ನಮ್ಮ ಹುಡುಗಿ ಒಂದಿಟ್ಟು ಯಾಕ ನಾನು ಹಿಂಗೆ ಕೈ ಹೆಸ್ರಕ್ಕೆ 1,000-2,000 ಹಿಂಗೆ ಕಟ್ಟು ಕಳಿಸ್ತೀವಿ ತಿಂಗಳಿಗೆ ಒಂದು ಸತಿನ ಅಷ್ಟೇ. ನಮ್ದು ಇನ್ನೇನು ಮಾಡ್ತಿಲ್ಲ. ನಮ್ಮ ಮಗಳದ್ದು ಒಂದು ಈಟು ಅಷ್ಟೇ. ಅವಳದೊಂದು ಈಟು ನೋಡ್ಕೊಂಡು ನಮ್ಮದೇನಿಲ್ಲ. ನಮ್ಮ ಹುಡುಗರು ಇಬ್ಬರು ದೊಡ್ಡನೊಂದು 50,000 ದುಡಿತಾನೆ, ಇವನೊಂದು 20-25,000 ದುಡಿತಾನೆ. ಇವನೇನು ಸ್ಯಾನೆ ಕೊಡಲ್ಲ. ಇವನು ಜಾಸ್ತಿ ಖರ್ಚು. ಇವನು ಸಣ್ಣ ತಿನ್ನು ಓದ್ಕೆಂಪ ಇದ್ದಾನೆ ಹಂಗೇನು. ಅದಕ್ಕಾಗಿನ ಇನ್ನು ಖರ್ಚು ಇವನು ಜಾಸ್ತಿ. ಏನಿಲ್ಲ. ಆರಾಮಾಗಿ ನಾವೇನಿಲ್ಲ ಸೆನಾಕಿದ್ದೀವಿ ಹಂಗೆ. ಮತ್ತು ನೀವು ಇನ್ನೊಂದು 2 ದಿನ ಬಿಟ್ಟರೆ ನೀನು ಸೆನಾಕಿರ್ಬೋದು ನನ್ನಂಗೆ ನಿನ್ನೆ. ನಾನೇನು ಪಟ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಆರಾಮಾಗಿದ್ದು ಬಿಡ್ತೀವಿ. ನಡಿಯಪ್ಪ ಹೋಗ ನಡಿ. ಏನು ಸಂಬಳಂಗಣ ಈ ಪಟ್ಟೆ ನೀನು ಆತ ಬದುಕು ಮಾಡಕ್ಕೆ ಹೋಗಬೇಡ. ಆಗಲ್ಲ ನಿನ್ಗೂ ಪಾಪ ಬದುಕು ಮಾಡೋಕ್ಕೆ. ಆಗಲ್ಲ ನಮ್ಮ ಬಗ್ಗೆ ನಾನು ಮಾಡಕ್ಕೆ ಹೋಗಲ್ಲ ಜಾಸ್ತಿ. ಆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ನಾಳೇನಿ. ಅದಕ್ಕೆ ಮತ್ತು ನನಗೆ ಮೊದಲಿಂದ ದಟ್ಟಿನೂ ನನಗೆ ಆಲೇನೇ ಮಾಡಿ ರೂಢಿ ಇಲ್ಲ. ಎಲ್ಲ ನನ್ನ ತಮ್ಮ ಮಾಡಿದ್ನ, ನಮ್ಮ ಸಿದ್ಲಿಂಗ ನಾವೇ ಆಲಿ ಯಾತು ಮಾಡಿ ನಮಗೆ ರೂಢಿ ಇಲ್ಲ. ಅದಕ್ಕೆ ನಾವು ಆಲಿ ಯಾತು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಆಗಿದ್ದಾಗಲಿ ಇದ್ದಿದ್ದಿರಲಿ ಓದಿದ್ದೋರ್ಲಿ ಅಂತೇಳಿ ಸುಮ್ಮನಾಗ್ತೀನಿ ನಾನು. ಹಂಗೆ ಇರ್ಬೇಕು ಸುಮ್ಮನೆ. ಈ ಕಾಲದಾಗ ಯಾವುದು ಜಾಸ್ತಿನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಆದರೆ ಮಾಡಬೇಕು, ಆಗಲಿಲ್ಲ ಅಂದ್ರೆ ಸುಮ್ಮನೆ ಆಗಬೇಕು. ಸುಮ್ಮನೆ
ಏನು ಹೆಂಗೆ ಹೋಗಿ ಅವ್ರಿಬ್ರಳು ದುಡಿತಾರತ್ತಿ ಪಟ್ಟೇನು ಟೆನ್ಷನ್ ಇಲ್ಲ ನಿಮ್ಗೆ. ದುಡಿತಾರಮ್ಮ ಇವಾಗ ಬಂಡವಾಳ ಹಾಕಿ ಕೊಡ್ಸಿದ್ದೀವಿ, ದುಡಿದ್ರೆ ಸಾಕಾಗೈತಿ. ಅಂದರೆ ದುಡಿತಾರೆ ನಮ್ಮ ಹುಡುಗರೇನು, ಅವ್ರು ಇಷ್ಟಪಟ್ಟಂಗೆಲ್ಲ ಕೊಡ್ಸಿದ್ದೀನಲ್ಲ ದುಡಿತಾರೆ. ಇವನಿಗೂ ಸಣ್ಣನಿಗೂ ಒಂದು 35,000 40,000 ಕೊಡ್ತೀವಿ ಅಂತ ಹೇಳವ್ರಿ. ಇನ್ನು ಹೋಗ್ತಾ ಹೋಗ್ತಾ ಚೆನ್ನಾಗಿ ಒಂದು 50,000 ತನಕ ಆಗುತ್ತೆ ಇವನಿಗೂ. ಇವನು ಒಳ್ಳೆ ಕಂಪ್ನಿ, ಒಂದು ದೊಡ್ಡನ ಹೋಗ್ತಾ ಇರೋದು, ಅದಕ್ಕೆ ಇವನು ಒಂದು 50,000 ದುಡಿತಾನೆ. ಏನು ಭಯ ಇಲ್ಲ, ಆರಾಮಾಗೆಲ್ಲ ದುಡ್ಕೊಂಬತ್ತಾರೆ ಚೆನ್ನಾಗತ್ಲಾಗಿ. ಹಿಂಗೆ ಬಿಡತ್ತೆ. ಅಂದ್ರೆ ಟೂರ್ ಹೋಗಿ ನಾಳೆ ಇನ್ನೂ ತಕೊಂತಿದ್ದಂಗೆ ಇನ್ನೊಂದು 2 ದಿನ ದುಡ್ಡು ಕಡ್ಮೇಲೆ ಹೋಗೋಕ್ಕಾಗ್ತಿರ್ಲಿಲ್ಲ. ಯಾವ ಹುಡುಗ್ರೆಲ್ಲ ಬರ್ತಾವಂತೆ 3-4 ಹೋಗಿ ಬರಲಿ ಬಿಡು. ಒಳ್ಳೆ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ. ಹೊಸ ಕಾರ್ ಬೇರೆ ತಗೊಂಡಿದ್ದೀವಿ, ದೇವಸ್ಥಾನಕ್ಕೆ ಹೋದಂಗೂ ಆಗುತ್ತೆ. ಹೋಗಿ ಹಂಗೇನೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾನೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗ್ತಾನೆ. ಹೋಗ್ಲಿ ಬಿಡು, ಚೆನ್ನಾಗಿರ್ಲಿ. ಆ ಹುಡುಗ್ರ ಜೊತೆಗೆ ಅಲ್ಲಿ ಇಲ್ಲಿ ಹೋಗೋದು ಜಾಸ್ತಿ. ದುಡಿಯೋಕೆ ಹೋದ್ರೆ ಎಲ್ಲೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ದುಡಿಯೋದ್ರ ಮೇಲೆ ದಿಗ್ಲಿರುತ್ತೆ. ಸರಿ ಅಮ್ಮಿ ಪಟ್ಟು ಏನು ಗಂಡ ಹೆಂಡತಿ ಇಬ್ಬರಳ್ದು ಇಟ್ಟು ಆತನ ಅಡುಗೆ ಪಡಿಗೆ ಮಾಡ್ಕೊಂಡು ಆರಾಮಾಗಿರ್ರಿ. ಏನು ಪಟ್ಟು ಇಬ್ಬರು ಮಕ್ಳನ್ನು ಬೆಂಗ್ಳೂರಿಗೆ ಹೋದ್ರತ್ತ. ಬಾ ಹಿಂಗಿಟ್ಟು ನಾನು ಇದ್ರಿಗೆ ಉಣ್ಬೇಕು ನಾನು. ನಡಿಯಪ್ಪ ಐತಿ. ಈ ಪಟೇನು ಇಬ್ಬರಳ್ಗೂ ಏಟ್ ಮಾಡಿರೋ ಹೆಚ್ಚಾಗುತ್ತೆ, ಓಟ್ ಮಾಡಿರೋ ಹೆಚ್ಚಾಗುತ್ತೆ. ಇಬ್ಬರಳಿಗೆ ಓಟ್ ಮಾಡ್ತೀವಿ ಹಾಕ್ಬಿಡ್ತೀವಿ ಅಮ್ಮಂಗಾಗುತ್ತೆ. ಏನು ಈ ಪಟೇನು ಇವಳಿಗೇನೇನು ಬಾಯಿ ಇಲ್ಲಮ್ಮ ಅಲ್ಲೇನಲ್ಲ ತಮ್ಮ. ಈ ಪಟ್ಟು ಬಾಯಿ ಇಲ್ಲಮ್ಮ, ದುಡಿತಾರೆ ಮಕ್ಕಳು ಚೆನ್ನಾಗಿ ದುಡ್ಡು ಕಳಿಸ್ಬಿಡ್ತಾರೆ. ಅಂದ್ರೆ ಸಾಲ ಮಾಡಿ ತಗೊಂಡವಳು ಕಣಿ. ನಾನು 1 ಲಕ್ಷ ಕೊಟ್ಟೈನಿ, ಕಮಲಮ್ಮ 1 ಲಕ್ಷ ಕೊಟ್ಟವಳೆ. ಅವ್ರು ತಗೊಂಡು 1 ಲಕ್ಷ ಸಾಲ ಮಾಡಿ ತಗೊಂಡವಳೆ. ಈಗ ಒಟ್ಟಿನಲ್ಲಿ ಅವನಿಗೆ ಬೈ ಕೊಡಿಸಿದ್ದು 2 ಲಕ್ಷ ರೂಪಾಯಿ ಕಣಿ. 2 ಲಕ್ಷ ರೂಪಾಯಿ ಗಾಡಿ ಕೊಡ್ಸಿರೋದು ಮಗುಗೆ. ಏನು 1 ಲಕ್ಷದಲ್ಲ 2 ಲಕ್ಷದಲ್ಲ, 1 ಲಕ್ಷದಲ್ಲ 50,000ದಲ್ಲ ಲಕ್ಷದಲ್ಲ 2 ಲಕ್ಷದ್ದು. 2 ಲಕ್ಷ ಸೀದಾ ಅದು ಬೈಕ್. ನಾನು ದುಡಿಯೋಕೆ ಹೋಗೋರಿಗೆ ಯಾಕೆ ಮಾಟನ್ ರೇಟಿನ ಬೈಕು. ಯಾವ್ದಾನ ಒಂದು ಸುಮಾರು ತಗೊಂಡು ಆಮೇಲೆ ದುಡ್ಕೊಂಡು ತಾಮಕ್ಕಾಗ್ತಿರ್ಲಿಲ್ಲ. ಹೇಳು ನಮ್ಗೆ ಯಾಕೆ ಬಾ ಯಾತನ ಹೇಳಿರೋ ಹಿಟ್ ಮಾಡ್ಕೊಂತಾರೆ ಆತ ಹೇಳೋದಲ್ಲ. ಯಾರು ಆತ ಹೇಳೋದಲ್ಲ ಕಣ್ ಬಗ್ಗೆ ಸುಮ್ಮನೆ ಪಡಿಗೆ ನಾವಿರೋದು ಆಸೆ. ನೀನೇನು ಬದುಕಿನ ಬಗ್ಗೆ ಚಿಂತೆನೆ ಮಾಡಬೇಡ. ಆರಾಮಾಗಿ ಉಂಡು ಆರಾಮಾಗಿ ಓಡಾಡ್ಕೊಂಡು ಇದ್ಬಿಡು ಹಿಂಗೇನು. ಯಾತ್ ಮಾಡೋಣ ನಾನು ಇನ್ಯಾತ್ ತಲೆ ಕೆಡಿಸಿ ಮಕ್ಕವಲ್ಲ. ಹೊಲ ಗೇಸ ನಂಬ್ತಿದ್ದಿ, ಹುಲ್ಲತ್ತುತ್ತೆ ಅಂತ ಹೇಳಿ ಗೇಸ ನಂಬ್ತಿದ್ದು ನಮ್ಮ ಇವಾಗ ಚೆನ್ನಾಗತ್ತ. ಇವಾಗ ಸರಿಯಾಗಿತ್ತು ಗೇಸ್ ಹಾಕಿ. ಬೇಡ ಸುಮ್ಕಿರ್. ಯಾತು ಹೊಲದ ಬಗ್ಗೆ ತಲೆನೇ ಕೆಡಿಸಿ ಮುಕ್ಕೋಬೇಡ. ಗ್ಯಾಸಕ್ಕೆ ಹೋದ್ರೆ ಇವಾಗ ರಾಸನ್ ದುಡ್ಡು ಬೇಕು. ಇವಾಗ ಸದ್ಯಕ್ಕೆ ಬೇಡ, ಮುಂದೆ ವರ್ಷಕ್ಕೆ ಯಾವಾಗ ಗ್ಯಾಸ್ ಬಂತೀವ. ಬೇಡ ಸುಮ್ಕಿರ್. ಯಾರನ್ನ ಕುರಿಯರ್ ಪರಿಯರೆಲ್ಲ ಮೇಯ್ಸ್ಕೆಂಬ್ಲೇಳು. ಹೇಳು ಕುರಿಯರ್ಗೆಲ್ಲಾರು ಗ್ಯಾಸ್ ಬೇಕೈತು, ಹುಲ್ಲತ್ತುತ್ತೆ ಒಟ್ಟು ಗಿಡ ಗಂಟೆ ಬೆಳಿತಾವೆ. ಯಾಕನ ಬೆಳ್ಕಂಬ್ಲಿ ಮರ ವಾದ ಸಾವಾಸ್ಗೆ ಹೋಗ್ಬೇಡ ನೀನು. ಗ್ಯಾಸಕ್ಕೆ ಹೋಗ್ಬೇಡ. ಒಟ್ಟೊಂದು ದುಡ್ಡು ಬೇಕು. ಒಂದೊಂದು ಗಂಟೆಗೆ 1,000 700 800 ಇರುತ್ತೆ ಅಂತ ಟ್ಯಾಕ್ಟ್ರಿಗೆ. ಏನು ಬೇಡ. ಇವಾಗ ಗ್ಯಾಸಕ್ಕೆ ಹೋದ್ರೆ 4-5 ಸಾವಿರ ರೂಪಾಯಿ ದುಡ್ಡು ಬೇಕು. ಏನು ಬೇಡ, ನನ್ನ ಮಕ್ಳು ದುಡಿತಾವೆ ಸಾಕು. ಹೊಲ ಸಾವಾಸಕ್ಕೆ ಹೋಗ್ಬೇಡ, ಹೊಲ ಗ್ಯಾಸಕ್ಕೆ ಹೋಗ್ಬೇಡ. ಯಾತು ಹೊಲದ ಕಡಿಕೆ ಹೋಗ್ಬೇಡ ಸುಮ್ಕಿರ್. ಅಲ್ಲಿ ಬಿದ್ದಿರ್ಲೇಳು ಅದೇನು ಯಾರು ಓದ್ಕೊಳೋಗಲ್ವ ಅಲ್ಲನೇನು. ಅಲ್ಲಿ ಬಿದ್ದಿರ್ಲೇಳು. ಅವ್ರಿಗೆ ಇನ್ನೇನು ಮಾಡೋಣ. ಅಲ್ಲ ಗೇಸ್ ಇದ್ರತ್ತ ಯಾತನ ಉಳ್ಳಿ ಪಳಿ ಸೇಲಿದ್ರೆ ಸೆಪ್ಪೆ ಅದು ಸೇಲಿದ್ರತ್ತ ಸೆಪ್ಪೆ ಹಾಕಿದ್ರತ್ತ ಜೋಳ ಅದು ಸೇಲಿ ಹಂಗೆ ಆಗದತ್ತ. ದನ ಕರಿನ ತಾಮರಂತ ನಾನು ಯಾತು ಬೇಡ. ನೀನು ಮೊದ್ಲಿಂದನೂ ಮಾಡಿಲ್ಲ, ಈಗಲೂ ಯಾತು ಮಾಡಕ್ಕೆ ಹೋಗ್ಬೇಡ ಸುಮ್ಕಿರ್. ಸುಮ್ಮನೆ ನೀನು ಮಾಡಕ್ಕೆ ಹೋಗಿ ಅರ್ಧ ಬರ್ದ ಕೈ ಬಿಡ್ತೀವಿ. ಸುಮ್ಮನೆ ಯಾತು ಮಾಡಕ್ಕೆ ಹೋಗ್ಬೇಡ. ಸೂರ್ಯ ಮಾತು ಹಿಂಗಂದ್ರೆ ಇನ್ನೇನು ಮಾಡೋಣ. ಹೊಲ ಗೀಸಕ್ಕೆ ಹೋದ್ರೆ ಇವಾಗ ರಾಸೊಂದು ದುಡ್ಡು ಬೇಕು. ಅದಕ್ಕೆ ನಮ್ಮ ಹುಡುಗರು ದುಡಿಯೋಕೆ ಹೋಗ್ಯಾವೆ. ಅದಕ್ಕೆ ಹೊಲ ಸಾವಾಸಕ್ಕೆ ಹೋಗ್ಬೇಡ. ಬೇಡ ಕಣಪ್ಪ ಹೊಲನೇ ಬೇಡ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡೋಣ, ಹೊಲ ಸಾವಾಸನೇ ಬೇಡ. ಸುಮ್ಮನೆ ಹೊಲ ಅದು ಇದು ಮಾಡ್ತೀವಿ ಅಂತ ಹೋದ್ರೆ ಸುಮ್ಮನೆ ಆಗಲ್ಲ. ಅದಕ್ಕೆ ಯಾಕೆ ಏನು ಬೇಡ ಅಂತೇಳಿ ನಮ್ಮ ಅಯ್ಯಪ್ಪಗೆ ಹೇಳಿದ್ನಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.